ಮೈಸೂರು ಚಲೋ ಪಾದಯಾತ್ರೆಯ ಯಶಸ್ಸಿನ ಬೆನ್ನಲ್ಲೇ ಬಿಜೆಪಿ ನಾಯಕರು ಮತ್ತೊಂದು ಪಾದಯಾತ್ರೆಗೆ ನಿರ್ಧಾರ ಮಾಡಿದ್ದಾರೆ. ಅದು ಯಾವ ಪಾದಯಾತ್ರೆ ಅಂತೇಳಿ ಬಳ್ಳಾರಿಯತ್ತ ಬಹುಕೋಟಿ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಬಳ್ಳಾರಿಗೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾರೆ. ಮೈಸೂರು ಪಾದಯಾತ್ರೆ ಯಶಸ್ಸಿನ ಬೆನ್ನಲ್ಲೇ ಮತ್ತೊಂದು ಕಾಲ್ನಡಿಗೆ ಶುರುವಾಗ್ತಾ ಇದೆ ಕಮಲ ಪಡೆಯಿಂದ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣ ಸಂಬಂಧ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡ್ತೇವೆ, ನಮ್ಮ ಹೈಕಮಾಂಡ್ ಪಾದಯಾತ್ರೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ನಾವು ಕೂಡ ಅಲರ್ಟ್ ಆಗಿದ್ದೀವಿ, ಪಾದಯಾತ್ರೆಯನ್ನು ಮಾಡ್ತೀವಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಹಗರಣ ಸಂಬಂಧ ಬಳ್ಳಾರಿ ಪಾದಯಾತ್ರೆಯನ್ನು ನಡೆಸೋದು ಖಚಿತ ಅಂತ ಹೇಳ್ತಾ ಇದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ನಮ್ಮ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟರು. 21 ಕೋಟಿ ರೂಪಾಯಿ ಬಳ್ಳಾರಿ ಚುನಾವಣೆಯಲ್ಲಿ ಬಳಕೆಯಾಗಿದೆ ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಳಕೆಯಾಗಿದೆ ಎನ್ನುವಂಥ ಆರೋಪವನ್ನು ಕೂಡ ಇದೇ ವೇಳೆ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿದ್ದಾರೆ. ಮೂಡ ಹಗರಣವನ್ನು ಖಂಡಿಸಿ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರು. ಅದರ ಹೆಸರು ಮೈಸೂರು ಚಲೋ. ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಈ ಪಾದಯಾತ್ರೆ. ಅಷ್ಟೇ ಅಲ್ಲದೆ ಸಾಕಷ್ಟು ನಾಯಕರು ಕೂಡ ಭಾಗಿಯಾಗಿದ್ರು. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ನಡೆಸಿದಂತ ಪಾದಯಾತ್ರೆ. ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ರಿಂದ ಮೂಡ ಸದ್ದು ಆಗೋಯ್ತು. ಆದ್ರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇವೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ರಿಂದ ನಾವು ಕೂಡ ಹೈಕಮಾಂಡ್ ನ ಅಪ್ಪಣೆ ಪಡೆಯಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡಬಹುದು. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಅದೇ ಇಲ್ಲ, ಮೈಸೂರಿಗೆ ಮೂಡಾದ ಅಲ್ಲ. ಆದ್ರಿಂದಾಗಿ ಆ ಭಾಗದಲ್ಲಿ ಎಸ್ಟಿ ಸಮುದಾಯ ಹೆಚ್ಚಿಗೆ ಇರೋದು. ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ. ಯತ್ನಾಳದು ಅಂತಲ್ಲ, ಬಿಜೆಪಿ ಎಲ್ಲ ಯಾವುದೇ ಮಾಡಿದ್ರು ಬಿಜೆಪಿ ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು. ಪ್ರತಿ ಕಾರ್ಯಕರ್ತನಿಗೂ ನಮ್ಮ ಪಕ್ಷದಲ್ಲಿ ಬೆಲೆ ಇದೆ. ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು. ಎರಡನೇ ವಿಚಾರ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಮೈಸೂರು ಚಲೋ ಪಾದಯಾತ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಮೈಲೇಜ್ ಅನ್ನ ಕೊಟ್ಟಿತ್ತು ಎನ್ನುವಂತ ಚರ್ಚೆಗಳ ಆರಂಭ ಆಗಿತ್ತು. ಅದರ ಬೆನ್ನಲ್ಲೇ ಮತ್ತೊಂದು ಪಾದಯಾತ್ರೆಯನ್ನು ನಡೆಸೋಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ಬಳ್ಳಾರಿ ಕಡೆಗೆ ಕಾಲ್ನಡಿಗೆಯಲ್ಲಿ ಹೋಗುವಂತ ನಿರ್ಧಾರ. ಯಾವತ್ತು ನಡೀಬಹುದು ಈ ಪಾದಯಾತ್ರೆ? ಹೋರಾಟದ ರೂಪುರೇಷೆ ಹೆಂಗಿರಬಹುದು? ಸಂಪತ್ ಇನ್ನು ಮೈಸೂರಿನ ಮುಡ ಪಾದಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲೇ ಬಿಜೆಪಿ ಹಿರಿಯ ಇಬ್ಬರು ಪ್ರಮುಖ ನಾಯಕರು, ವಿಶೇಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಪಾದಯಾತ್ರೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನೀವು ಮುಡ ಪಾದಯಾತ್ರೆಯನ್ನು ಮಾಡುವುದರ ಬದಲಾಗಿ ನೀವು ವಾಲ್ಮೀಕಿ ಹಗರಣದ ಪಾದಯಾತ್ರೆ ಮಾಡಿ, ಅದರಿಂದ ದೊಡ್ಡ ಸಮುದಾಯದ ಮತ ಬ್ಯಾಂಕ್ಗಳು ಬಿಜೆಪಿ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತವೆ ಮತ್ತು ಅತಿ ಹೆಚ್ಚು ದೊಡ್ಡ ಸಮುದಾಯದ ಈ ಒಂದು ಸಮುದಾಯಗಳು ಬಿಜೆಪಿಯ ಬೆಂಬಲ ಸೂಚಿಸುವಂಥ ಒಂದು ಕೆಲಸವನ್ನು ಮಾಡ್ತವೆ. ಆ ಮೂಲಕ 187 ಕೋಟಿ ರೂಪಾಯಿಗಳ ಅವ್ಯವಹಾರ ಪ್ರಕರಣ ಏನಿತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಇಬ್ಬರು ಪ್ರಮುಖ ನಾಯಕರು, ವಿಶೇಷವಾಗಿ ಯತ್ನಾಳ್ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಹೇಳಿದರು. ಅದನ್ನು ಕಡೆಗಣಿಸಿ ಬಿಜೆಪಿ ನಾಯಕರುಗಳು ಮೈಸೂರು ಪಾದಯಾತ್ರೆ ಮಾಡಿದ್ರು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಒಂದು ಏನು ಅಕ್ರಮ ನಿವೇಶನ ಪಡೆದಂಥ ಪ್ರಕರಣ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಹೆಚ್ಚು ಫೋಕಸನ್ನು ಕೊಟ್ಟರು ಮತ್ತು ಬಿಜೆಪಿ ಮತ್ತು JDS ಎರಡೂ ಸಹ ಒಂದಾಗುವ ಸಂದೇಶವನ್ನು ಸಹ ಈ ಮೂಲಕ ಕೊಡುವ ಪ್ರಯತ್ನವನ್ನು ಬಿಜೆಪಿ ನಾಯಕರು ಕೊಟ್ಟಿದ್ದರು. ಆದರೆ ಅದಾದ ನಂತರ ಯತ್ನಾಳ್ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಪ್ರತ್ಯೇಕವಾಗಿ ನಾವು ಪಾದಯಾತ್ರೆ ಮಾಡ್ತೇವೆ ಅಂತ ಸಂದೇಶ ಕೊಟ್ಟ ನಂತರ ಈಗ ನಿನ್ನೆ ದೆಹಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ, ವಿಪಕ್ಷ ನಾಯಕರಂತ ಆರ್ ಅಶೋಕ್, ಅದೇ ರೀತಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಅದೇ ರೀತಿ ಏನು ಬೆಂಗಳೂರಿನ ನಗರ ಕೇಂದ್ರದ ಸಂಸದರಾಗಿರುವಂಥ PC ಮೋಹನ್ ಒಳಗೊಂಡ ತಂಡ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷತೆ ಚರ್ಚೆಯನ್ನು ನಡೆಸುವ ಸಂದರ್ಭದಲ್ಲಿ ಈ ಒಂದು ನಿರ್ಣಯವನ್ನು ಪಕ್ಷದ ವರಿಷ್ಠರು ತೆಗೆದುಕೊಂಡಿದ್ದಾರೆ. ಹೀಗಾಗಿ ನೀವು ವಾಲ್ಮೀಕಿ ಪ್ರಕರಣ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಬಿಜೆಪಿ ಪಕ್ಷದ ವರಿಷ್ಠರು ಗ್ರೀನ್ ಸಿಗ್ನಲ್ನ ಕೊಟ್ಟಿದ್ದಾರೆ.
ಆದರೆ ಎಲ್ಲಿಂದ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೂ ಸಹ ನಿರ್ಣಯ ಆಗಿಲ್ಲ. ವಿಶೇಷ ಅಂತಂದರೆ ಈಗ BJP ಸದಸ್ಯತ್ವ ಅಭಿಯಾನ ರಾಷ್ಟ್ರಾದ್ಯಂತ ನಡೀತಾ ಇದೆ. ಹೀಗಾಗಿ ಸದಸ್ಯತ್ವ ಅಭಿಯಾನ ಮುಗಿಬೇಕು ಅನ್ನೋದು ಮೊದಲನೇ ವಿಷಯ. ಎರಡನೇದಾಗಿ ಹಲವು ಭಾಗಗಳಲ್ಲಿ ತೀವ್ರವಾಗಿ ಮಳೆ ಇದೆ. ಹಾಗಾಗಿ ಮಳೆಗಾಲ ಮುಗಿದ ನಂತರ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಅನ್ನೋದು. ಮೂರನೇದಾಗಿ ದಸರಾ ಇದೆ. ಹೀಗಾಗಿ ಈ ಮೂರನ್ನು ಕಳೆದುಕೊಂಡು ನಾವು ಪಾದಯಾತ್ರೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಪಕ್ಷದ ವರಿಷ್ಠರು ಮಾಡುವಂಥ ಸಾಧ್ಯತೆ, ದಿನಾಂಕವನ್ನು ನಿಗದಿ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರಿಗೆ ಅವಕಾಶವನ್ನು ಕೊಡಲಾಗಿದೆ. ಮತ್ತು ಎರಡನೇದಾಗಿ ಈ ಒಂದು ಪಾದಯಾತ್ರೆನ ಯಾವ ಭಾಗದಲ್ಲಿ ಮಾಡಬೇಕು ಅನ್ನೋ ಬಗ್ಗೆಯೂ ಸಹ ಇನ್ನಷ್ಟು ಚರ್ಚೆಗಳು ನಡೆಸಲಾಗ್ತಾ ಇದೆ. ಯಾಕಂದರೆ ಚಿತ್ರದುರ್ಗದಿಂದ ಪಾದಯಾತ್ರೆಯನ್ನು ಆರಂಭಿಸಿಬಿಟ್ಟು ನಾವು ಯಾದಗಿರಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಅಥವಾ ಬಳ್ಳಾರಿ ಇರ್ಬೋದು, ಮತ್ತು ಬೇರೆ ಬೇರೆ ಆ ಒಂದು ಪ್ರದೇಶದಲ್ಲಿ ಅಪ್ ಟು ಕಲಬುರಗಿ ತನಕ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯ ಈ ಒಂದು ವಾಲ್ಮೀಕಿ ಸಮುದಾಯ ಇರ್ಬೋದು, SC ST ಸಮುದಾಯಗಳು ಹೆಚ್ಚಿನ ಸಂಖ್ಯೆ ಇರುವ ಕಾರಣಕ್ಕೋಸ್ಕರ ಆ ಒಂದು ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು. ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎರಸುಮುರುಸನ್ನು ಉಂಟು ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೇದಾಗಿ ಇಡಿ ಈಗಾಗಲೇ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮಾಜಿ ಸಚಿವರಂತ B. ನಾಗೇಂದ್ರ ಅವರು ಪ್ರಮುಖ ಆರೋಪಿ ಅಂತ ಅದನ್ನು ಬಿಂಬಿಸ್ತಾ ಇದ್ದಾರೆ. ಎರಡನೇದಾಗಿ ಬಸವನಗೌಡ ದದ್ದಲ್ ಈಗ ಎಂದರೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಅಂತ ಬಸವನಗೌಡ ದದ್ದಲ್ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಅನ್ನೋದನ್ನು ಈಗ BJP ನಾಯಕರು ಆಗ್ರಹ ಮಾಡ್ತಿದ್ದಾರೆ. ಮೂರನೇದಾಗಿ 182 ಕೋಟಿ ರೂಪಾಯಿ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಸಹ ಸರ್ಕಾರದ ಸಚಿವರು ಏನು ತಪ್ಪು ಮಾಡಿದ್ದಾರೆ, ಮುಖ್ಯಮಂತ್ರಿನೇ ತಪ್ಪು ಮಾಡ್ದಂಗೆ. ಯಾಕಂದರೆ ಆರ್ಥಿಕ ಇಲಾಖೆ ಸಚಿವರಾಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಅಂತ ಅನ್ನೋದು. ನಾಲ್ಕನೇದಾಗಿ ಬಳ್ಳಾರಿಯ ಚುನಾವಣೆಗೋಸ್ಕರ 21 ಕೋಟಿ ರೂಪಾಯಿನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪವನ್ನು ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಮಾಡಿರೋ ಕಾರಣಕ್ಕೋಸ್ಕರ ಬಳ್ಳಾರಿಯ ಸಂಸದರಂತಹ ಬಳ್ಳಾರಿಯ ಸಂಸದ ತುಕಾರಾಂ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಈ 4 ಪ್ರಮುಖ ಅಂಶಗಳನ್ನು ಇಟ್ಕೊಂಡು ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ವಿಷಯವನ್ನು ಈಗ ನಿರ್ಣಯವನ್ನು BJP ನಾಯಕರು ಕೈಗೊಂಡಿದ್ದಾರೆ. ಆದರೆ ಯಾವ ದಿನದಿಂದ ಯಾವ ಭಾಗದಲ್ಲಿ ಎಷ್ಟು ದಿನಗಳ ಪಾದಯಾತ್ರೆ ಮಾಡಬೇಕು ಅಂತ ಬಗ್ಗೆ ಇನ್ನೂ ಸಹ ನಿರ್ಣಯ ಕೈಗೊಳ್ಳಬೇಕಾಗಿದೆ. ಇನ್ನು 5ನೇ ಇದಕ್ಕಿಂತ ಅತ್ಯಂತ ಪ್ರಮುಖ ವಿಷಯ ಅಂತಂದರೆ ಈಗ ಬಳ್ಳಾರಿಯ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದಂಥ ರಮೇಶ್ ಜಾರಕಿಹೊಳಿ ಇರ್ಬೋದು, ಅದೇ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ನೇತೃತ್ವದಲ್ಲಿ ಬದಲಾಗಿ BJP ರಾಜ್ಯಾಧ್ಯಕ್ಷ ಅಂತ BY ವಿಜಯೇಂದ್ರ ಮತ್ತು BJP ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯೋ ಕಾರಣಕ್ಕೋಸ್ಕರ ಆ ಇಬ್ಬರು ನಾಯಕರು ಭಾಗವಹಿಸ್ತಾರಾ ಅಂತ ಅನ್ನೋದು ಸಹ ಕಾದು ನೋಡಬೇಕಾಗಿದೆ. ಯಾಕಂದರೆ ಅವರಿಬ್ಬರು ಈ ಒಂದು ವಿಷಯದಲ್ಲಿ ಪ್ರಮುಖ ನಿರ್ಣಯನ ಕೈಗೊಂಡಿದ್ರು. ನೀವು ಪ್ರತ್ಯೇಕವಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಸಂದೇಶವನ್ನು ಸಹ ಕೊಟ್ಟಿದ್ರು. ಪಕ್ಷದ ವರಿಷ್ಠರನ್ನು ಸಹ ಅನುಮತಿಗೋಸ್ಕರ ಅವ್ರನ್ನ ಮನವಿಯನ್ನು ಮಾಡಿದರು. ಹಾಗಾಗಿ ಈ ಒಂದು ವಿಷಯದಲ್ಲಿ ಅವ್ರನ್ನ ಮುಂದಾಳತ್ವದಲ್ಲಿ ಈ ಒಂದು ಹೋರಾಟ ಮಾಡಿದ್ದೇ ಆದಲ್ಲಿ. ಯಾಕಂದರೆ ಮಾಜಿ ಸಚಿವರಂತ ರಮೇಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದವರಾಗಿದ್ದಾರೆ. ಹಾಗಾಗಿ ಅವರ ನೇತೃತ್ವದಲ್ಲಿ ಅಥವಾ ST ಸಮುದಾಯದ ನಾಯಕರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದೇ ಆದಲ್ಲಿ ಆ ಒಂದು ಹೋರಾಟಕ್ಕೆ ಮತ್ತಷ್ಟು ಮಹತ್ವದ ಸಿಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಬೇಕು ಮತ್ತು ಹೇಗೆ ಹೋರಾಟ ಮಾಡಬೇಕು ಮತ್ತು ಹೋರಾಟದ ರೂಪುರೇಷೆಗಳು ಮತ್ತು ಎಷ್ಟು ದಿನ ಹೋರಾಟ ಮಾಡಬೇಕು ಮತ್ತು ಎಲ್ಲಿ ಆ ಒಂದು ಹೋರಾಟವನ್ನು ಅಂತ್ಯ ಮಾಡಬೇಕು, ಬಳ್ಳಾರಿಯಲ್ಲಿ ಮಾಡಬೇಕಾ ಅಂತ ಅನ್ನೋದನ್ನು ಅಥವಾ ಬೇರೆ ಕಡೆ ಮಾಡಬೇಕಾ ಅನ್ನೋ ಬಗ್ಗೆ ಒಂದು ತೀರ್ಮಾನವನ್ನು ಇನ್ನೂ ಸಹ ಕೈಗೊಂಡಿಲ್ಲ. ಹೀಗಾಗಿ ಪಕ್ಷದ ವರಿಷ್ಠರು ರಾಜ್ಯ ನಾಯಕರೆಲ್ಲ ಸೇರಿಕೊಂಡು ಸಭೆಯನ್ನು ನಡೆಸಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ಕೈಗೊಂಡು ಈ ಒಂದು ದಸರಾ ಆದ ನಂತರ ಮೋಸ್ಟ್ಲಿ ಈ ಒಂದು ದಿನಾಂಕವನ್ನು ನಿಗದಿ ಮಾಡುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.